ಅವ ಅಪ್ಪ. ಓಹ್ ಬಂದ್ಲನ ಮಣಿ. ಬಾರವ್ವ ಮಣಿ, ಆರಾಮದಿಯಾ? ಬಾ. ಈಗ ಬಂದೇನ? ಮನೆಗೆಲ್ಲ ಅವ್ವ ಅಪ್ಪ ಎಲ್ಲರೂ ಆರಾಮದಾರ? ಈಗ ಈಗ ನಮ್ಮ ಮನೆಗೊಂದು ಕಳ ಬಂತು ನೋಡು. ನೀ ಬಂದಿ ಅಂದ್ರೆ ಅದು ಒಂದು ಕಳನ ಬೇರೆ ನಮ್ಮ ಮನ್ಯಾಗ. ಏನು ಬಾರವ ಬಾ. ಅಂದಂಗೆ ನಿನ್ನ ಕೆಲಸ ಎಲ್ಲ ಹೆಂಗೆ ನಡ್ದೈತಿ? ಮನ್ಯಾಗ ಅವ್ವ ಅಪ್ಪ ಅಣ್ಣ ತಂಗಿ ಎಲ್ಲರೂ ಆರಾಮದಾರ? ಹ್ಞೂ ರೀ ಅತ್ತಿಯರ, ಹ್ಞೂ ರೀ ಮಾವರ, ಮನ್ಯಾಗ ಎಲ್ಲರೂ ಆರಾಮದೀವಿ. ನೀವೆಲ್ಲರೂ ಆರಾಮದಿರಿ? ಕೆಲ್ಸದ್ದು ಏನು ಕೇಳ್ತೀರಿ? ರಗ್ಗಡ್ ಐತೆ ಕೆಲಸ, ಅದು ಮಾಡಕತ್ರ ಮುಗಿಯೋದಿಲ್ಲ. ಅಂದಂಗೆ ಈ ಸರಿ ಮತ್ತೆ ನನಗೆ 400 ರೂಪಾಯಿ ಜಾಸ್ತಿ ಆದ್ರಿ. ಹೌದಾ? ಯವ್ವ ಯವ್ವ, ಅಂದ್ರೆ ಈಗ ನಿನಗೆ ಅಣ್ಣಂಗಿಂತ ನಿನ್ನ ಸಂಬಳ ಜಾಸ್ತಿ? ಚಲೋ ಆತು ಬಿಡ. ಆದ್ರೆ ಏನ ಹೇಳ, ಹೆಣ್ಮಕ್ಳು ದುಡಿಬೇಕು ಮಾಡ್ಬೇಕು ಅಂತ ಅಂತಾರೆ ನೋಡು ದೊಡ್ಡಾರು, ಸುಳ್ಳಲ್ಲ. ಕುಂತು ತಿಂದ್ರ ಕುಡಿಕ್ ಹೊನ್ನು ಸಾಲದಲ್ಲ ಅಂತ ನಾಗ್ಬಣಿ. ಬಾ, ಚಲೋ ಆತ ನೀ ಬಂದಿದ್ದಂದ್ರೆ ನಂಗೆ ಖರೇನ ಖುಷಿ ಆತವ. ಇನ್ಮ್ಯಾಗ ಇಲ್ಲಿಂದನೇ ಕೆಲ್ಸಕ್ಕೆ ಹೋಗುದು ಬರೋದು ಮಾಡ್ತೀಯಾ? ಮತ್ತೆ ಹೆಂಗೆ ಮಾಡ್ತಿ? ಇಲ್ರಿ ಅತ್ತಿಯರ, ಇವ್ರಿಗೂ ಹೇಳೀನಿ. ಅಲ್ಲೇ ನಾನು ಮನಿನೂ ಅಲ್ಲೇ ಮಾಡ್ತೀವಿ. ನಾನು ಕೆಲಸದ ಹತ್ರದಾಗ ನನಗೆ ಆಫೀಸಿಗೆ ಹತ್ರ ಆಗಂಗ ಅಲ್ಲೇ ಮನಿ ಮಾಡ್ಕೊಂಡು ಅಲ್ಲೇ ಇದ್ದು ಬಿಡ್ತೀವಿ ನಾನು ಇವರು. ನಿಮಗೆ ಮೊದಲೇ ಹೇಳಿದ್ನಲ್ಲ ನಾನು. ಹೌದು ಪಾಪ, ನೀ ಎಲ್ಲ ಮೊದಲ ಹೇಳಿದ್ದೆವ. ಖರೆ ಖರೆ, ಅದಕ್ಕೆ ನಾವು ಮುದುಕ ಮುದುಕಿಯಲ್ಲಿ ನಿಮಗೆ ಜೋಡಾಗೋಣಂತನ ಇಲ್ಲೇ ಅದೀವಿ. ಹೋಗು, ಕೈಕಾಲು ಮೂತಿ ತಕ್ಕೊಂಡು ಉಣ್ಣೋದು ತಿನ್ನೋದು ಮಾಡುವಂತೆ ಅಂತ. ಚಾ ಮಾಡ್ಲಾ ಅತ್ತಿಯರ? ಚಾ ರೀ? ಯಪ್ಪ, ಚಾ ಪಾ ಎಲ್ಲ ಕುಡಿದ್ರೆ ನಾನು ಏನಾಗ್ಬೇಕ್ರಿ? ನಾನು ಮೊದ್ಲ ಸೂಕ್ಷ್ಮದೀನಿ, ನಿಮಗೆ ಗೊತ್ತೈತಿ. ಈಗ ಹಾರ್ಲಿಕ್ಸ್ ಅಂತ ಬಂದೈತ್ರಿ. ಹಾರ್ಲಿಕ್ಸ್ ಒಂದು 100 ಗ್ರಾಮ್ ಡಬ್ಬಿಗೆ 30 ರೂಪಾಯಿ ರೀ. ಅದನ್ನು ತೊಗೊಂಡ್ಬಂದಿ ನಾನು. ನನ್ನ ಬ್ಯಾನಾಗ ಐತಿ. ಹಾಲದವಿಲ್ರಿ? ಅಯ್ಯೋ ನನ್ನ ಸೊಸಿಯ, ನಿನಗಂತಂದು ಜರ್ಸಿ ಹಾಕ್ಲಕಟ್ಟಿನೇ ಯವ್ವ, ಹಾಲಿಲ್ಲ ತೆಗ್ತೈತ. ಹೋಗು ಮುಂದೆ ಹೊಡ್ಕೊಂಡು ಹೋಗ್ಯೇನ ಮತ್ತೆ ನೀನು ಕೆಲಸದ ಊರಿಗೆ ಹೋಗ್ತೀನಂದ್ರೆ ಮತ್ತೆ? ಅಯ್ಯಯ್ಯಪ್ಪ, ಅದನ್ನ ಯಾವನು ಮಾಡ್ಯಾನ್ರಿ? ಇಲ್ಲಿಲ್ರಿ, ನಾನು ಇದ್ದೂರಾಗ ಹಾಲು ಕೊಡಕ್ಕೆ ಬರ್ತಾರ್ರಿ. ಹುಬ್ಳಿಗೇನ್ರಿ ಬೇಕಾದಂಗೆ ಹಳ್ಳಿಯಿಂದ ಜವಾರಿ ಆಕಳದ್ದು ಹಾಲು ತಂದು ಮಾರ್ತಾರೆ. ಆಕಳದಂದ್ರೆ ಆಕಳದ್ದು, ಎಮ್ಮಿದಂದ್ರೆ ಎಮ್ಮಿದು. ನಾವು ಅಲ್ಲಿಗೆ ಹೋಗ್ತೀವಿ. ಅಲ್ಲೇ ಭಾಳದ ಅಂಗಡಿ ಅವು ಎಲ್ಲ ನಮ್ಗೆ ಮನೆ ಮಾರ್ಗಿವ ಸಿಗ್ತಾವೆ. ಆಕಳ ಪಾಕಳ ಎಲ್ಲ ಬ್ಯಾಡ್ರಿ ನಮಗೆ. ಈಗಂಕ್ರಿ ಆಕಳ ಐತಲ್ಲ, ಹಾಲು ಹಂಗಂದ್ರೆ ಬೇಜಾನ್ ಸಿಗ್ತಾವು. ಆತ್ರಿ, ನಾನು ಕೈಕಾಲು ಮುಖ ತಕೊಂಡು ಒಂಚೂರು ನಾನು ಫ್ರೆಶ್ ಆಗಿ ಬರ್ತೀನಿ. ಯವ್ವ, ದೊಡ್ಡ ಕೆಲಸ ಮಾಡಾಕಿ ಎಷ್ಟು ಚಂದ ಮಾತಾಡ್ತೀಯತ ಇಂಗ್ಲೀಷ್. ನಮ್ಮೂರು ಸಾಲಾಗ ಮಾಸ್ತರ್ಗೂ ಬರೋದಿಲ್ಲ ಹಂಗೆ ಮಾತಾಡಕ್ಕೆ. ಭಾರಿ ಇಂಗ್ಲೀಷ್ ಮಾತಾಡ್ತೀವ್ರು. ಆತ ಬಾ, ಜಳಕ ಮಾಡಿ ಬರುವ. ಜಳಕ ಇಲ್ಲಿಲ್ರಿ, ಬೆಳಗ್ಗೆ ಮಾಡೀನಿ. ಕೈಕಾಲು ಮುಖ ತಕ್ಕೋತೀನಿ. ರೀ, ನಾನು ಎಲ್ಲದೋ ಚೀಲ ತೊಗೊಂಬರ್ರಿ, ಅದ್ರಾಗ ಐತಿ ನಂದು. ನಂದು ಬ್ಯಾರೆ ವಸ್ತ್ರ ಬೇಕು ನನಗೆ, ಆಮೇಲೆ ಬ್ಯಾರೆ ಸಬಕಾರ ಬೇಕು ನನವೆಲ್ಲ ಅದ್ರಾಗ ಅದಾವು. ಹಾರ್ಲಿಕ್ಸ್ ಐತ್ರಿ ಅದ್ರಾಗ, ನಿಮ್ಗೊಂದು ಕಪ್ ಮಾಡಿ ಕೊಡ್ತೀನಿ, ಕುಡ್ದು ನೋಡ್ರಿ. ನೀವು ಹಾಲಿಗೆ ಅದನ್ನ ಪುಡಿ ಹಾಕಿದ ಕೂಡಲೇ ಗಮ್ಮಂತ ಗಮನಿಸ್ತೈತಿ. ತೆಗಿ ಹಾಲಿನ ಪುಡಿ ಅಂತೇನು? ಅಯ್ಯೋ ಅತ್ತಿಯರ, ಹಾಲಿನ ಪುಡಿ ಅಲ್ರಿ, ಇದನ್ನ ಕುಡಿದ್ರೆ ಬೆಳಗಕ್ಕಾರಂತ ಮತ್ತು ಶಕ್ತಿ ಬರ್ತದಂತ. ಮಕ್ಕಳೆಲ್ಲರೂ ಕುಡಿತಾರ್ರಿ. ಮಕ್ಕಳಿಗೆ ಸಣ್ಣವರಿದ್ದಾಗಿದ್ದನ ಕುಡಿಸಿದ್ರ ಮಸ್ತ್ ಕಲರ್ ಬರ್ತಾರಂತ್ರಿ. ನೋಡವ, ಇದ್ದಿದ್ದವ ನಮಗೇನವ, ನೀವು ನೌಕರಿ ಮಾಡ್ರ, ನೀವು ಏನು ಮಾಡಿದ್ರು ಚಂದ ಆತ. ನೀನು ನಿನ್ನ ಗಂಡ ಕುಡೀರಿ, ಹಾಲು ಹಾಕಿಡ್ಲ ಅವ, ನೀ ಬಂದು ಹಾಕ್ಯಾವಂತೇನು ಪುಡಿ? ಅದು ಏಟು ಏನು ನಂಗಂತೂ ಗೊತ್ತಾಗೋದಿಲ್ಲ. ಬಾ ಅಂದ್ರೆ ಈಗ ನೀ ನಮ್ಮ ಜೊತೆಗೆ ಇರೋದಿಲ್ಲ, ನಿನ್ನ ಹೆಂಡತಿ ಕರ್ಕೊಂಡು ನೀನು ಬೇರೆ ಹೋಗಿ. ಯವ್ವ, ನಿನ್ನ ಮೊದಲ ಹೇಳಿ ನಾನು, ರಗಳಿ ಮಾಡಬೇಡ. ಏನು ನಿನಗೆ ನಿನ್ನ ಚಾಕ್ರಿ ಮಾಡಿ ನಿನ್ನ ನೋಡ್ಕೊಳಕ ಅಪ್ಪನ ನೋಡ್ಕೊಳಕಂತ ಒಂದು ತಂದಿದ್ನಿಲ್ಲ, ಮತ್ತಿತ್ತಿಲ್ಲದು ಆತು, ಮುಗಿದು ಹೋತು. ನಾನು ಆಕೆ ಆರಾಮಿರ್ತೀವಿ, ನಾನು ನಾಗಮಣಿ ಆರಾಮಿರ್ಬೇಕಂತ ಇಷ್ಟೆಲ್ಲ ನಾವು ಮಾಡಿರೋದು. ನಮ್ಮ ಜೀವ ತಿನ್ನಬೇಡ. ನನಗೂ ಹೊತ್ತಾಗುತ್ತೆ. ನಾಳೆ ಇಟ್ಟತ್ತಿದ್ರು ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತಿಗಿನ ಕರ್ಕೊಂಬರಕ್ಕೆ ಹೋಗೇ ನನಗೆ ರಗಡಾಗಿ ಹೋಗೈತಿ. ಏನು ಬರಲ್ಲ ಅಂತಾಳೆ, ನೀನಾ ಕರೆಯಕ್ಕೆ ಬಾ ಅಂತಾಳೆ. ಎಷ್ಟು ಸೊಕ್ಕೈತಿ ನೋಡಿ ದುಡಿತೀನಿ ಅಂತೇಳಿ. ಮತ್ತೆ ದುಗ್ಗಾಣಿ ಇದ್ರೆ ಎಲ್ಲರೂ ದಗ್ಗಿ ಬರ್ತಾರಂತಂದು ಗೊತ್ತೈತಕಿಗೆ. ಅದಕ್ಕೆ ಅಷ್ಟು 108 ಷರತ್ತು ಹಾಕಿ ಹಿಂಗೆ ಅಂತಂದು ರಗಳೆ ಮಾಡಿ ರಾಮಾಯಣ ಮಾಡಿ ಈಗ ಬಂದಾಳ. ಏನು ಮಾಡ್ಬೇಕಪ್ಪ, ನಮ್ಮ ಹಣೆ ಬರನ ಸರಿ ಇಲ್ಲ. ಆತಾತು, ಹೋಗಿ ನೀನು ಕೈಕಾಲು ಮುಖ ತಕ್ಕಂಬ, ಹಿತ್ತಲಕ್ಕೆ ಹೋಗಿ ಬಟ್ಟನ ಬಾ, ಮಾಡ್ತೀನಿ, ಹಾಲು ಕಾಸಿಗೆ ಕೊಡ್ತೀನಿ. ಆತಾಳವ. ಅದೇನೋ ಲಿಕ್ಸ್ ಅದೇನು ಲಿಕ್ಸ್ ನೋಡು, ನಂಗೂ ಒಂದಿಟ್ಟು ತೊಗೊಂಬ, ಅದನ್ನ ನಾನು ಕುಡಿತೀನಿ. ಈಗ ಅಕ್ಕಿ ಹಾಕ್ಯಂತಿರ್ತಾಳಲ್ಲ ಒಂದು ಗ್ಲಾಸಿಗೆ ನಂಗೂ ಹಾಕನ್ನ. ಏನವ ಚಿಗವ, ಮಗ ಸೊಸಿ ಕರ್ಕೊಂಬರ್ಕ್ ಹೋಗಿದ್ದೇನ? ಈಸ್ ತಿಂಗಳು ಬೇಕತ್ತಾನ? 6-7 ತಿಂಗಳು ಆತ್ ನೋಡಿ ನಿನ್ ಸೊಸಿ ಊರಿಗೆ ಹೋಗಿ ಕರ್ಕೊಂಬಂದೆ. ಈಗ ಪೇಚಾಡ್ ಹೋಗಿದ್ಲ ಏನು?
ಅಯ್ಯ ನಿನ್ನ ಬಾಯಾಗರ ರೊಟ್ಟಿ ಹಾಕ್ಲಿ ಅಲ್ಲಲ್ಲೇ ನಿನಗೇನು ಬಂದಿದ್ದಿತ್ತಂತೀನಿ ನಾನು ಯಾಕೆ ಬೇಚಡೋಕ್ಕಳ ಹಂಗ ಅವು ಏನಾರು ಇರ್ತಾವಲ್ಲ ಮತ್ತು ಕೆಲ್ಸಕ್ಕೆ ಹೋಗಕ್ಕಿ ಯಾರು ನೀನು ಸೊಸಿ ಕೆಲ್ಸಕ್ಕೆ ಹೋಗ್ಕಾಳ ಹಾಂ ನನ್ನ ಸೊಸಿ ಕೆಲ್ಸಕ್ಕೆ ಹೋಗ್ಕಾಳಲ್ಲ ಅವತ್ತ ಹೇಳಿವಲ್ಲ ಮನೆ ತುಂಬಿಸೋಣ ಬಂದಾಗ ನೀನೇ ಇದ್ದಲ್ಲ ಅವತ್ತು ಮನೆ ತುಂಬಿಸೋಣ ಬಂದಾಗ ಹೇ ಹೋಗ ಈ ಕೆಲ್ಸಕ್ಕೆ ಹೋಗ್ಕಾಳ ಅಂತ ಏನು ಕೆಲಸ ಮಾಡ್ಕೊಕ್ಕಾಳ ಹೊಲ್ದಾಗ ಮನ್ಯಾಗ ಕೆಲಸ ಮಾಡ್ತಾಳ ಯವ್ವ ಏನು ಮಾತು ಹೇಳಕತ್ತೀಯ ನೀನು ತಂಗಿ ಆ ಇಲ್ಲಡಿಲ್ಲಿ ಕೋಟ್ಯಾಧಿಪತಿ ಮಗಳಾಕಿ ಆಕಿಗೇನು ಹಾಡಿ ಆಕ್ಯಾಕ ಹೊಲ್ದಾಗ ಮನೆ ಕೆಲಸ ಮಾಡ್ತಾಳ ಅವರು ಮನ್ಯಾಗ ಕೈಗೊಂದು ಕಾಲಿಗೊಂದು ಆಳದಾರ ಅಂತಾದ್ರಾಗೂ ಆಕಿ ಅದೇನ ಓದಿ ಬಾರ್ಲ ಬಿದ್ದು ಅದೇನ ಕೆಲಸ ಅಂತ ಸೇರ್ಕೊಂಡಾಳ ತಿಂಗಳ ಎಷ್ಟು ಸಂಬಳ ಬರುತ್ತೆ ಈಗ ನನ್ನ ಮಗನಕ್ಕಿಂತ ಆಕಿಗೆ 400 ರೂಪಾಯಿ ಸಂಬಳ ಜಾಸ್ತಿ ಅಂತ ಗೊತ್ತನ ಚಿಗವ ಅಲ್ಬೇ ಹಳ್ಳಿ ಆಕಿ ಎರಡನೇತ್ತ ಮೂರನೇತ್ತ ಓದ್ಯಾಳನ ನನ್ನ ಸೊಸಿ ಅಂದಿದ್ದಿ ಈಗದ ಏಕದಮ್ ಕೋಟ್ಯಾಧಿಪತಿ ಅವ್ರು ಬಡವ್ರದಾರ ಅಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದಾಗ ಬಿಡಾಕದೊಂದು ಯಾವ್ದೋ ಅವ್ರ ತಂಗಿ ಅದೊಂದು ಯಾವ್ದೋ ಮುದುಕಿ ಬಂದಿತ್ತಲ್ಲ ಒಬ್ಬ ಅಣ್ಣ ಒಬ್ಬಕಿ ತಂಗಿ ಅದಾಳ ಆಕಿಗೆ ಅವ್ರ ಅಣ್ಣನು ಹಿಂಗ ಏನ ಸರ್ಕಾರ ಕೆಲಸನ ಮಾಡ್ತಾನ ತಂಗಿನ ಓದುತ್ತ ಸಾಣದೈತಿ ಅದು ಭಾರಿ ಚೂಟೈತೆ ಅದು ಬಂದಿತ್ತಲ್ಲ ನೀನು ನೋಡಿಯಲ್ಲ ಅದ ಬಾ ಕುಂದ್ರ ಬಾ ಏನು ನಮ್ಮ ಮನೆ ಕಡೆ ಬಂದಿ ಅತ್ತಿಯರ ಮಡಿಕೆ ಕುಡಿಕೆ ಇಟ್ಟಿರಲ್ರಿ ಮತ್ತ ನಾ ಏನು ಸರಿ ಹೇಳಿನಿ ಸ್ಟೀಲಿನ ಬಾಂಡೆ ಉಪಯೋಗಿಸ್ರಿ ಅಂತಂದೆ ಏನತ್ತವ ಮಣಿ ಚಿಗವ ಯಾರಿವ್ರು ನಿಮ್ಮ ನೆಂಟ್ರನ್ನ ಅಯ್ಯ ಯಾಕ ತಂಗಿ ಚಸ್ಮಾ ಹಾಕೊಂಡು ಕಣ್ ಕಾಣವಲ್ದನ ನನ್ನ ಸೊಸಿ ನಾಗಮಣಿ ಈಕಿ ನಾಗಮಣಿ ಚಿಗವ ನಿಮಗಿಬ್ಬರು ಗಂಡ್ಮಕ್ಳನ ಒಂದ ಗಂಡ ಅಂತ ನಾ ಅಂದಿದ್ದು ನಾ ಕೇಳಿದ್ನವ ಇಬ್ಬರದ ನೀನು ಮಕ್ಕಳು ಲೇ ಯಾಕ್ಲೆ ಬೇಕಂತ ಮಾಡಕತ್ತಿ ಏನು ಇವತ್ತು ಬಂದು ನನ್ನ ಸೊಸಿ ಬಂದಾಳಲ್ಲ ಅದಕ್ಕೆ ಅಲ್ಲ ನನಗಿರತ್ತ ಒಬ್ಬತ್ನ ಮಗ ನಮ್ಮ ಸಿದ್ದಯ್ಯನ ಹೆಂಡತಿ ಈಕೆ ನಾಗಮಣಿ ಏನು ಹೇಳತ್ತಿ ಚಿಗವ ಆತಾತ ಯಾಕ ಸುಮ್ಮನೆ ಆಕ್ಯದಾಳ ನೀ ಕೆಲಸ ಮಾಡ್ತೀನಿ ತಾಯಿ ಏನದು ನೀವು ಯಾಕೆ ಹಂಗೆ ಮಾತಾಡ್ತೀರಿ ತಾಯಿ ಪಾಯಿ ಅಂತಂದು ನಾನು ನಿಮಗೆ ಅಷ್ಟು ವಯಸ್ಸದಕ್ಕೆ ನಂಗೆ ಕಾಣ್ತೀನ ನನ್ನ ಹೆಸರು ನಾಗಮಣಿ ಎಲ್ಲರೂ ನಂಗೆ ಮಣಿ ಅಂತಾರೆ ಮಣಿ ಅಂತ ಕರೆದ್ರೆ ಸಾಕು ಮಣಿ ಮಣಿ ಏನು ಮಗ್ಗೆ ಹಣ ಮದುವೆ ಮಾಡಿಲ್ಲ ಏನೀಗಿ ಏನೂ ತಿಳಿವಲ್ದಲ್ಲ ಇಲ್ಲವಾ ನೀನು ಇದ್ದಿದ್ದಿಲ್ಲಲ್ಲ ಮತ್ತು ನಾವು ಸುಮ್ಮನೆ ಒಲಿ ಮೇಲೆ ಅಡುಗೆ ಮಾಡ್ತೀವ ತಂಗಿ ಮತ್ತು ಅವು ಕರ್ರಗಾಗಿ ಎಲ್ಲ ಇದಾಗ್ಬಿಡ್ತಾವ ಸ್ಟೀಲಿನ ಭಾಂಡೆ ಎಷ್ಟು ಬೆಳ್ಳಗೆ ಪುಳ ಅಂತವು ಮದುವೆ ಕೊಟ್ಟರವು ಅದಕ್ಕೆ ಮತ್ತು ನೀನು ಉಪಯೋಗ ಮಾಡೋದಂತ ಹಂಗೆ ಇಟ್ಟು ಮದಿಕೆ ಕುಡಿಕೆ ಒಲಿ ಮೇಲೆ ಮಾಡಕ್ಕೆ ಚಲೋ ಅಂತ ಮಾಡಕತ್ತಿದ್ದೆ ಇಲ್ಲ ಈಗ ನೀನು ಹಾಕ್ಯಂಬಾರ ಅದೇನೋ ಕುಡಿತೀನಿ ಅಂದೇಳ ಅದು ಕುಡಿ ಹಿಂದೆ ಗಡಿಸಿ ನಾನು ಭಾಗಿಸ್ತೀನಂತ ಸ್ಟೀಲಿನ ಡಬ್ರಿಗೆ ಹಾಕ್ತೀನಿ ನೀ ಹೋಗುವ ನೀ ಕುಡಿ ಹೋಗು ಪಾಪ ನೀ ಅಲ್ಲಿಂದ ಬಂದಿದ್ದಿ ನೀ ದಣವಾಗಿರುತ್ತಾ ಹೋಗ ಬಂಗಾರಿ ಹೋಗು ಹೋಗು ಆತ್ರಿ ಅತ್ತಿಯರ ನಾ ಇರೋವರೆಗೂ ಅಂಕರ್ ದಯವಿಟ್ಟು ಅಂಥವೆಲ್ಲ ಉಪಯೋಗ ಮಾಡಬೇಡ್ರಿ ಮಣ್ಣು ಪಣ್ಣು ನನಗೆಲ್ಲ ಆಗಲ್ಲ ಸ್ಟೀಲು ಇಲ್ಲಾಂದ್ರೆ ಜರ್ಮನ್ ಪಾತ್ರೆ ಅಂತ ಉಪಯೋಗಿಸ್ರಿ ಸರಿ ಇದು ಹೀಗೆ ಹಾಕೊಂಡಿರ್ತೀನಿ ನೀವು ಬರ್ರಿ ಚಿಗವ ಮಗ್ಗ ಯಾನೇ ಮದುವೆ ಅಂದ್ರೆ ಮಾಡಿದ್ದೇನೆ ಅಯ್ಯ ಬಂಡ ಇದೇನು ಬಂತಂತೀನಿ ನಾನು ನೀ ಎಡಮಗ್ಳು ಎದ್ದು ಬಂದಿದ್ದಂತ್ರು ಕರೆ ಬಿಡು ಯಾಕೆ ಬೇಕಂತ ನಾಟಕ ಎಬ್ಸೇನು ಮತ್ತೆ ನನ್ನ ಸೊಸಿ ಕೇಶನ್ಲ ಅಂತ ಜಗಳ ಮಾಡ್ಬೇಕ ನನ್ನ ಜೊತೆಗೆ ನಿನ್ನ ಯವ್ವ ನನ್ನ ಸೊಸಿಯ ನೀನು ಆರತಿ ಮಾಡಿ ಒಳಗೆ ತುಂಬಿಸ್ಕೊಂಡೆಲ್ಲ ನಾನು ಆರತಿ ಮಾಡಿ ಒಳಗೆ ತುಂಬಿಸ್ಕೊಂಡಿರಕ್ಕೆ ಈಕೆಲ್ಲ ಆಕಿ ಇನ್ನೂ ಸಣ್ಣ ವಯಸ್ಸು ಭಾಳ ಚಂದಿದ್ಲು ಕೈ ತೊಳೆದು ಮುಟ್ಬೇಕು ಅಷ್ಟು ಚಂದಿದ್ಲು ಹಳ್ಳಿ ಆಕಿ ಪಕ್ಕ ಹಳ್ಳಿ ಇದ್ದಂಗಿದ್ಲಕ್ಕಿ ನಮ್ಮ ಕಡೆ ಇದ್ದಂಗಿದ್ಲು ಇದು ಯಾವುದೋ ಪ್ಯಾಟಿ ಮಂದಿ ಇದ್ದಂಗೆ ಐತಿದು ಪ್ಯಾಟಿ ಹುಡುಗಿದು ಅಲ್ಬಿಡಿ ಇದು ಎಲ್ಲ ಮಕ ಎಲ್ಲ ಮುದಿಮಾರಿಗೆ ಇಟ್ಟೈತಿ ಇಷ್ಟು ಮುದುಕಿ ಆಗಿಕ್ಕಿನ್ನ ನಿನ್ನ ಮಗ ಎಲ್ಲ ಮದುವೆಗಿದ್ದ ಎಂಥ ಚಂದ ಕೈ ತೊಳೆದು ಮುಟ್ಬೇಕು ಅಂಥ ಚಂದ ಹುಡುಗಿತ್ತದು ಬಿಡ ಯಾಕ ನೀನ ಏನಮ್ಮ ಹೇಳಕತ್ತೀಯವ ನನಗೆ ಚಿಗವ ಆರಾಮದಿಯಾ ಸಿದ್ದಪ್ಪ ಹ್ಞೂ ಅಕ್ಕ ಆರಾಮದೀನಿ ನೀವು ಆರಾಮದೀರಾ ಅಂದಂಗೆ ತಿಪ್ಪಣ್ಣ ಬಂದಿದ್ದ ಅದು ಇದನ್ನು ಕೊಟ್ಟೋಗ್ಯಾನ ಕಾಗದ ಪತ್ರದ್ದು ಅದು ಮಾಡಿಟ್ಟಿರ್ತೀನಿ ಅದಕ್ಕೆ 80 ರೂಪಾಯಿ ಆಗೈತಿ ತಂದೆ ನನಗೆ ಕೊಟ್ಟು ಇಸ್ಕೊಂಡು ಹೋಗಂತ ಹೇಳ್ಬಿಡು ಮತ್ತು ಹಗ್ಲ ಮುಗ್ಲ ಬಂದು ನನ್ನ ಹತ್ರ ರೊಕ್ಕಿಲ್ಲ ಹಂಗಿಂಗಂದ್ರೆ ನಾವು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಏನು ನನಗೇನು ಹೊತ್ತಾಗತ್ತೆ ಬರ್ತೀನಿ ಯವ್ವ ನೀನು ನಾಷ್ಟ ಮಾಡಿಡ್ಬೇ ನಾವು ಒಂದಿಟ್ಟು ಹಿಂಗೆ ಹೋಗಿ ಬರ್ತೀವಿ ನಾವು ಹೊರಗೆ ಯಾಕ್ಲಾ ಎಲ್ಲಿಗೆ ಹೊಂಟ್ರಿ
ಹಾಂ ಏನಿಲ್ಲ ಅವು ಏನೋ ಒಂದಿಟ್ಟು ಕಿರಾಣಿ ಸಾಮಾನು ಅದು ಶಾಂಪೂ ಆಮೇಲೆ ಮತ್ತು ಅವು ಏನೇನೋ ಬೇಕಂತಕ್ಕಿಗೆ ಒಂಥರ ಕೊಂಟಿವಿ. ಯವ್ವ ನಮ್ಮ ಹಳ್ಳ್ಯಾಗ ಸಾಂಪು ಗಿಂಪು ಏನು ಸಿಗಲ್ಲವ. ಸೌಳು ಸಿಗುತ್ತೆ, ಸೌಳು ತೊಗೊಂಬಂದು ಅವ್ರು ಸುಣಗಾರ ಬಟ್ಟೆ ಇರ್ತಾರೆ ಮಾರ್ತಿರ್ತಾರೆ ನೋಡು, ಒಂದು 2 ರೂಪಾಯಿ ಸೌಳು ತೊಗೊಂಬಂದು ಹಚ್ಕೋ ತಲೆಗೆ. ಶಾಂಪು ಗಿಂಪು ತುಟ್ಟಿವ ಯವ್ವ, ಅಂಥವೆಲ್ಲ ಹಚ್ಕೋತೀಯ ನೀನು? ಹಾಂ ಶಾಂಪು ಹಚ್ಕೋತಾಳ? ನೀ ಹೋಗಿರಿ ಈಗ ಹಿಂದೆ ಗಡಿಸಿ ಬರುವಂತೆ ಅಂತ. ನನ್ನ ಸೊಸಿ ಪಾಪ ಈಗ ಬಂದಾಳ, ಒಂದಿಟ್ಟು ಮಾತಾಡ್ತೀನಿ. ತಾವ್ರ ಮನಿದು ಅದ್ರದ್ದು ಇದ್ರ ಸುದ್ದಿ ಮಾತಾಡ್ದವ. ನಿನ್ನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಕಿ ಜೊತೆ ಮಾತಾಡೋಕ್ಕಾಗಿಲ್ಲ. ಮತ್ತು ನಾಳಿಂದ ಆಕಿ ಆಫೀಸಿಗೆ ಹೋಗಕ್ಕಿ, ಅದಕ್ಕೆ ನೀ ಹೋಗಿರಿ ಆತ ಏನ ಗೊತ್ತಂತೂ ಆಗಕತ್ತೈತಿ. ಏನ ಗದ್ಲ ಮಾಡ್ಯಾರ ಇವ್ರು ಗಂಡ ಹೆಂಡತಿ ಮಗ ಸೇರಿ. ಆ ಹುಡುಗಿ ಏನಾತ ಏನ ಪಾಪ ಎಂಥ ಅಮಾಯಕಳು. ಅದಿನೇ ಇಲ್ಲ ನಂಗೆ ಇರೋದು. ಏನು ವಿಚಾರ ಏನು ಇವ್ರು ಕಳ್ಳಕಂತ್ರಿ ಆಟನ ಕಂಡಿಡಿಯೋಣ.